ದೊಡ್ಡ ಸ್ಥಾನದಲ್ಲಿ ನೀವೆಲ್ಲ ಇದ್ದೀರಿ. 10 100 ಆಗಲಿ, 100 ಸಾವಿರ ಆಗಲಿ, 1000 ಲಕ್ಷ ಆಗಲಿ, ಲಕ್ಷ ಕೋಟಿಗಳಾಗಲಿ, ಈ ಅಹಿಂದ ರಾಜ್ಯ ರೈತ ಸಂಘದ ಸದಸ್ಯತ್ವ ಆ ಮಟ್ಟಕ್ಕೆ ಬೆಳೀಲಿ ಬಂದಿರ್ಬೋದು. ಆ ಶೂನ್ಯ ಒಂದ್ರ ಜೊತೆ ಸೇರ್ಕೊಂಡಷ್ಟಕ್ಕೆ ಮಿಕ್ಕಿದ 9 ಅಂಕಿನ ಶೂನ್ಯನೇ ಆಗೋಯ್ತು. ಪ್ರತಿಯೊಬ್ಬರು ಕೂಡ ತಮ್ಮ ಸಂಘಟನಾ ಚಿತ್ರ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ನೀವು ನಿಮ್ಮ ಜೊತೆಗೆ ಇನ್ನಷ್ಟು ಜನರನ್ನ ಕರೆತರುವಂತ ಕಾರ್ಯಕ್ರಮ. ಇಷ್ಟೊಂದು ಹಣ ಸುಮ್ಮನೆ ಖರ್ಚು ಮಾಡ್ತೀವಿ, ಕೊಡಿ, ನಾವು ಬೇಡ. ಸರ್ಕಾರದಲ್ಲಿ ದುಡ್ಡು ಇರ್ಬೇಕಲ್ಲ. ಈಗಾಗಲೇ 9 ಲಕ್ಷ ಕೋಟಿ ಸಾಲ ಆಗಿದೆ. ಯಾರು ತೀರ್ಸೋರು? ಯಾರು? ನೀವು ಬರೀ ಏರೋಪ್ಲೇನಲ್ಲಿ ಬಂದು ಹೋಗಕ್ಕೆ 38 ಕೋಟಿ ಆಗಿದೆ. ಮುಖ್ಯಮಂತ್ರಿ ಬೆಂಗಳೂರಿಂದ ಮೈಸೂರಿಗೆ ಬಂದು ವಾಪಸ್ ಹೋಗೋಕ್ಕೆ 6.5 ಲಕ್ಷ ರೂಪಾಯಿ ಬೇಕು. ಏನು ಯಾರು ಜನಕ್ಕೆ ಗೊತ್ತಿಲ್ಲ. ಜೈ 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 ಯಾರಪ್ಪ ದುಡ್ಡು, ಯಾರು ಶ್ರಮ ಇದು? 4.5 ಲಕ್ಷ ಕೋಟಿ ಬಡ್ಜೆಟ್ ಅಂತಿಲ್ಲ. ಯಾರ್ದದು? ಈ ನಾಡಿನ ಜನರ ಬೆವರಿನ ಶ್ರಮದ ದುಡಿಮೆಯ ಖಜಾನೆ. ಅದನ್ನು ಇಟ್ಕೊಂಡ್ಬಿಟ್ಟು ಬೇಕಾದಂಗೆ ಖರ್ಚು ಮಾಡ್ತಾರೆ. ಯಾರೇನು ಬುದ್ಧಿ ಇದ್ದೀರ ಹೇಳಪ್ಪ? 98,000. ನಾ ಹೇಳಿದೆ ಬಹುಶಃ ಬೇರೆ ನನಗೆ ಗೊತ್ತಿಲ್ಲಪ್ಪ. ನಮ್ಮ KR ಶ್ರೀರಾಮ ಸಹಕಾರಿ ಸಕ್ಕರೆ ಸಾಲಿಗ್ರಾಮ ಮತ್ತು KR ನಗರ 2 ತಾಲೂಕಿಗೆ ಸೇರಿದ್ರೆ ಇಲ್ಲಿ ತನಕ ನೀವು ಹೆಣ್ಮಕ್ಳಿಗೆ ಕೊಟ್ಟರು 2,000 ರೂಪಾಯಿ, 550 ಕೋಟಿ. 500 ಕೋಟಿ ಅದ್ರಲ್ಲಿ 200 ಕೋಟಿ ಖರ್ಚು ಮಾಡಿದ್ರೆ ಓಪನ್ ಆಗಿತ್ತು ಫ್ಯಾಕ್ಟ್ರಿ. 200 ಕೋಟಿ ಖರ್ಚು ಮಾಡಿದ್ರೆ ಫ್ಯಾಕ್ಟ್ರಿ ಓಪನ್ ಆಗುತ್ತೆ. ಫ್ಯಾಕ್ಟ್ರಿ ಓಪನ್ ಆದರೆ ಕಬ್ಬು ಬೆಳೆಯೋನು, ಕಬ್ಬು ಕಟ್ ಮಾಡೋನು, ಕಬ್ಬು ಮುರಿಯೋನು, ಕಬ್ಬು ನಾಟಿ ಮಾಡೋನು, ಕಬ್ಬನ್ನು ಸಾಗಿಸೋನು, ಎಷ್ಟು ದುಡಿಯೋ ಸರ್ಕಾರ ದುಡಿಯೋ ಕೈಗೆ ಉದ್ಯೋಗ ಕೊಡಬೇಕು, ದುಡ್ಡು ಕೊಡೋದಲ್ಲ. ಮತ್ತು ಅದು ಯಾವುದು ಇದು ಯಾರು ಬೇಕಾಗ್ತಾಳೆ? ಮಾದೇವಪ್ಪ ನಿನ್ನ ಹೆಡ್ತಿಗೊಬ್ರಿ, ನನ್ನ ಹೆಡ್ತಿಗೊಬ್ರಿ. ಮಂತ್ರಿಯ ಜಿಲ್ಲೆಯಲ್ಲಿ ಇಲ್ಲಿ ತನಕ ಹಿಡಿದಿರುವಂಥದ್ದು ಡ್ರಗ್ಸು, ಅಫೀಮು, ಗಾಂಜಾ ಇವೆಲ್ಲ 1,000 ಕೋಟಿ. 1,000 ಕೋಟಿ ಹಿಡಿದು ಯಾರು? ನಮ್ಮ ಪೊಲೀಸರು ಹಿಡಿದಿಲ್ಲ. ಅಲ್ಲ, ಬೇರೆ ಬೇರೆ ರಾಜ್ಯದ ಪೊಲೀಸರು ಬಂದು ಹಿಡಿದವ್ರೆ. ನಮ್ಮ ಪೊಲೀಸರು ಕಾಸು ಇಟ್ಕೊಂಡು ಅದನ್ನ ಬಿಟ್ಟು ಕಳಿಸ್ತಾ ಇರ್ತಾರೆ. ಏನಾಗಿದೆ ಜನ ನೀವು ಯೋಚನೆ ಮಾಡಬೇಕು. ಏನು ಬೀಸ್ಬೇಕೀಗ? ಮೊದಲು 5 ಸಾರಿ ಏರಿಸಿದ್ರು ಬೀರು ಬ್ರೇಣಿ. ನಾನು ಅದಕ್ಕೆ ಓಪನ್ ಆಗಿ ಹೇಳಿದೆ, ಸಿದ್ದರಾಮಯ್ಯ, ನಾನು ನೀನು ಲಾ ಕಾಲೇಜಲ್ಲಿ ಓದ್ತಿರುವಾಗ ಒಂದು ಬೀರ್ ಬಾಟ್ಲು 2 ರೂಪಾಯಿ, ನೀನೊಂದು ರೂಪಾಯಿ, ನಾನೊಂದು ರೂಪಾಯಿ ಕೊಡ್ಕೊಳ್ಳೋದು. ಶೋಕಿ ಹುಡುಗರಿಗೆ ಒಂದು ಶೋಕಿ ಚಟ. ಈಗ 250 ರೂಪಾಯಿ ಮಾಡಿದ್ದಿಲ್ಲ. ಆ ಹುಡುಗರು 250 ರೂಪಾಯಿ ಎಲ್ಲಿ ತರ್ತಾವನು? ಈಗೇನಾಗಿದೆ, ಅವು 4-5 ಸೈಕಲ್ ಸೇರ್ಕೊಳ್ತಾವ. 10 ರೂಪಾಯಿ ಹಾಕ್ಬಿಟ್ಟು 50 ರೂಪಾಯಿ ಕೊಟ್ಬಿಟ್ಟು ಗಾಂಜಾಪಟ್ಟಣ ತಗೋತಾರೆ. ಗಾಂಜಾಪಟ್ಟಣ ಫ್ಯಾಕ್ಟ್ರಿ ಒಂದು ಜನ ಸುಮ್ಮನೆ ನಗೋದಲ್ಲ ರೀ. ಜನ ಸುಮ್ಮನೆ ಫ್ಯಾಕ್ಟ್ 50 ರೂಪಾಯಿ ಕೊಟ್ಟು ಪಟ್ಟಣ ತಗೋತವೆ, 2 ಸಿಗರೇಟ್ ತಗೋತವೆ, ಸಿಗರೇಟ್ ತುಂಬ್ಕೊತವೆ, ದಮ್ ಹೊಡಿತವೆ. ದಮ್ ಹೊಡಿ ಮನೆ ಕಂಡ್ರೆ 2 ದಿವಸ ಹೇಳಕ್ಕೆ. ವೆಂಕಟೇಶು ಅವ್ರ ತಂದೆನೂ ನಮ್ಮ ತಂದೆ ಭಾಳಷ್ಟು ಹಿಂಗೆ ಇಟ್ಟೆಲ್ಲ ಕೇಳ್ತೀವಿ. ನಾವು ಅವ್ರ ತಂದೆ ಹೆಸರು ಕರಿಯಪ್ಪನವರು, ನಮ್ಮ ಅಪ್ಪ ಕರಿಯಪ್ಪನವರೇ. 6,000 42,000 ದೇವರಾಜರು 20,000 ರೂಪಾಯಿ ಕೊಟ್ಟರು. ನಮ್ಮ ತಂದೆ ಗಾಡಿ ಕಟ್ಸ್ಕೊಂಡು ಬಂದ್ಬಿಟ್ಟು ಕಲ್ಲಳ್ಳಿಗೆ ಹರಿಸೋರೆ ನಮಗೆ ಟಿಕೆಟ್ ಬೇಕು. ಮನೆ ಹಾಳಾಗೋಯ್ತು. ರಾಜಕಾರಣಕ್ಕೆ ಮಕ್ಕಳು ಕಳಿಸಿ ಮನೆ ಹಾಳಾಗೋಯ್ತು. ನಮ್ಮ ಸರ್ವೆ ನಂಬರ್ನ ಹೊಂಟೋಯ್ತವೆ.
ನಮ್ಮ ಅಪ್ಪ ನಮ್ಮ ತಾತ ಎಲ್ಲ ಭಾರಿ ಕಟ್ಪಟ್ಟು ಸಂಪಾದನೆ ಮಾಡೋದು ರಾಜಕೀಯಕ್ಕೆ ಹೋಗೋದು. ಗಾಡಿ ಸ್ವಾಮಿ ತಗೊಳ್ಳಿ ವಾಪಸ್ಸು. ನಮ್ಮ ತಂದೆ ಹೆಸರು ಹುಚ್ಚೇಗೌಡ, ದೇವರಾಜ ಹೆಸರು. ನಮ್ಮಪ್ಪ ಕನ್ನಡಿಗೆ ಬಂದ್ಬಿಟ್ಟು ಗಾಡಿ ಕಳ್ಸ್ಕೊಂಡಿದ್ದೆ. ಹುಚ್ಚೇಗೌಡ್ರೆ ಈ ಟಿಕೆಟ್ಗೋಸ್ಕರ ಎಷ್ಟು ಗಲಾಟೆ ನಡೀತಾರೆ, ಟಿಕೆಟ್ ಬೇಡ ಅಂತ. ಅದೇನು ಸ್ವಾಮಿ ನಮ್ಗೆ ಗೊತ್ತಿಲ್ಲ.